ಬಂದವರೇ, ಬೆಳಗಿನಿಂದ ಪ್ರಾರಂಭ ಆದಂತ ಈ ದಿವಸದ ಪಾದಯಾತ್ರೆ ನಾವಿವತ್ತು 8 ಕಿಲೋಮೀಟರ್ಗಳನ್ನ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಇವತ್ತು ಬಿಡದಿಯನ್ನು ತಲುಪಿದ್ದೇವೆ. ಮೊದಲನೇ ದಿನದ ಪಾದಯಾತ್ರೆ ಇದು ಯಶಸ್ವಿಯಾಗಿ ಈ ಪಾದಯಾತ್ರೆ ಆಗ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ, ಅದಕ್ಕೋಸ್ಕರ ನಿಮಗೆ ಕೋಟಿ ನಮನಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ವಿಧಾನಸೌಧದಲ್ಲಿ ಕುಳಿತಿರೋರಲ್ಲ, ವಿಧಾನಸೌಧನೇ ತಿರುಗಿ ನೋಡಿದೆ, ಈ ಬಿಡುವಿನಲ್ಲಿ ಏನ್ ನಡೀತಾ ಇದೆ, ಇಷ್ಟು ಸಾಗರೋಪಾದಿಯಲ್ಲಿ ಬೆಳಗಿನಿಂದಲೂ ಜನ ಬಂದು ನಮ್ಮ ಬಯಮಂಗ ಕಂಚಗಾರನಲ್ಲಿ ರೈತರಿಗೆ ಬೆಂಬಲ ಕೊಟ್ಟಿದ್ದಾರೆ ಅಂದ್ರೆ ಇದು ಪಾದಯಾತ್ರೆ ಅಲ್ಲ, ಇದು ಜನ ಸಂಘರ್ಷ ಇಲ್ಲಿಂದ ಪ್ರಾರಂಭ ಆಗಿದೆ, ಇದು ಜನಾದೇಶ ಆಗ್ತದೆ ಅಂತೇಳಿ ಇವತ್ತು ತೀರ್ಮಾನ ಆಗಿದೆ. ಇವತ್ತು ಕುಮಾರಣ್ಣವರು ಬಯಮಂಗಲಕ್ಕೆ ಬಂದು ಬಿಜೆಪಿಯ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರ ಸಹಕಾರದೊಂದಿಗೆ ಈ ಪಾದಯಾತ್ರೆಗೆ ಚಾಲನೆ ಕೊಟ್ಟಿದ್ದು. ಇವತ್ತೆಲ್ಲ ತಾವು ಈ ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಈ ನಮ್ಮ ರೈತರಿಗೆ ಈ ರೈತರ ಪರವಾಗಿ, ಈ ರೈತರಿಗೆ ಬೆನ್ನೆಲುಬಾಗಿ ನಾವು ನಿಲ್ತೇವೆ ಎನ್ನುವಂತ ಸ್ಪಷ್ಟ ಸಂದೇಶಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದಾರೆ. ಅದಕ್ಕೋಸ್ಕರ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಇವತ್ತು ಯಶಸ್ವಿ ಪಾದಯಾತ್ರೆ ಮುಗಿದಿದೆ. ನಾಳೆ 2ನೇ ದಿನದ ಪಾದಯಾತ್ರೆ ಇದೇ BJS ಸರ್ಕಲ್ ಇಂದ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರಿಗೆ, ಶಿವಕುಮಾರ ಸ್ವಾಮೀಜಿಯವರನ್ನ ಸ್ಮರಿಸುತ್ತಾ ಅವರ ಪಾದ ಕಮಲಗಳಿಗೆ ಪುಷ್ಪ ನಮನವನ್ನು ಮಾಡಿ ಈ ನಾಡಿನ ಮಣ್ಣಿನ ಮಗ ಕೆಂಪು ಕೋಟೆಯಲ್ಲಿ ಭಾರತದ ಧ್ವಜವನ್ನು ಹಾರಿಸಿದಂತ ಏಕೈಕ ಮಣ್ಣಿನ ಮಗ ದೇವೇಗೌಡರು ಬಂದು ಇದಕ್ಕೆ ಚಾಲನೆ ಕೊಡಲಿದ್ದಾರೆ. ಅದಕ್ಕೆ ತಾವೆಲ್ಲ ನಾಳೆನೂ ಕೂಡ ಸಾಕ್ಷಿ ಆಗಬೇಕು. ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿಂದ ನಾವು ನಾಳೆ ಮೈಸೂರು ಜಂಕ್ಷನ್ ವರೆಗೂ ಸುಮಾರು 15 ಕಿಲೋಮೀಟರ್ ಕಾಲ ಪಾದಯಾತ್ರೆ ಮಾಡೋರಿದ್ದೇವೆ. ನೀವೆಲ್ಲರೂ ಬಂದು ನಿಖಿಲಣ್ಣ ಅವರಿಗೆ ಸಾಥ್ ಕೊಟ್ಟು ಇವತ್ತು ಯಾವ ರೀತಿ ಸಾಥನ್ನ ನೀಡಿದ್ರಿ, ನಿಖಿಲಣ್ಣ ಈ ರೈತರ ಪರವಾಗಿ ನೀವು ಧ್ವನಿ ಎತ್ತಿದ್ದೀರಿ, ನಿಮ್ ಪರವಾಗಿ ನಾವು ಇದ್ದೀವಿ ಅಂತ ಇಡೀ ರಾಜ್ಯದ ಮೂಲಗಳಿಂದ ಬಂದು ವಯಸ್ಸಾದರು, ಅಜ್ಜಿಗಳು, ತಾತಂದಿರೆಲ್ಲ ಬಂದು ನೀವು ಯಾವ ರೀತಿ ನಿಖಿಲಣ್ಣ ಅವರಿಗೆ ಬೆಂಬಲವನ್ನ ಕೊಟ್ರೆ ನಾಳೆನೂ ತಾವೆಲ್ಲ ಬೆಂಬಲವನ್ನ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸುತ್ತಾ, ನಾಳೆ ಸರಿಯಾಗಿ 9 ಗಂಟೆಗೆ ನಮ್ಮ ಪೂಜ್ಯ ದೇವೇಗೌಡ ಅಪ್ಪಾಜಿಯವರು ಈ ಭಾರತ ದೇಶದಲ್ಲಿ ರೈತ ಯಾವುದೇ ಸಂಕಷ್ಟದಲ್ಲಿದ್ರು ನಾನು ಇರ್ತೇನೆ ಅಲ್ಲಿ ಅಂತೇಳಿ 94 ವಯಸ್ಸಿನಲ್ಲಿ ಅಷ್ಟು ವಯಸ್ಸಾದ್ರೂ ಕೂಡ ನನ್ನ ಧ್ವನಿ ಯಾವತ್ತಿನ ರೈತರಿಗೆ, ನನ್ನ ಉಸಿರು ರೈತರಿಗೆ ಅಂತೇಳಿ ಇವತ್ತು ಅವರು ಮಿಡಿತಾ ಇರ್ತಕ್ಕಂಥ ವ್ಯಕ್ತಿ. ಅವರು ಬಂದು ಇವತ್ತು ನಾಳೆ ಚಾಲನೆಯನ್ನ ಕೊಡ್ತಾರೆ. ಆ ಚಾಲನೆಗೆ ತಾವೆಲ್ಲ ಸಾಕ್ಷಿ ಆಗ್ಬೇಕು ಅಂತೇಳಿ ಇವತ್ತಿನ ಪಾದಯಾತ್ರೆಯಲ್ಲಿ ನಮಗೆ ಸಹಕಾರ ನೀಡಿದಂತ ಎಲ್ಲ ಶಾಸಕರುಗಳಿಗೆ, ಮಾಜಿ ಶಾಸಕರುಗಳಿಗೆ, ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳಾಗಿದ್ದಂತ ಎಲ್ಲ ನನ್ನ ಸ್ನೇಹಿತರಿಗೆ, ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ, ಎಲ್ಲ ತಾಲೂಕು ಘಟಕಗಳ ಅಧ್ಯಕ್ಷರುಗಳಿಗೆ, ಮಹಿಳಾ ಅಧ್ಯಕ್ಷರು, ಯುವ ಘಟಕ, ಕಾನೂನು ಘಟಕ, ಎಲ್ಲ ಘಟಕದ ನನ್ನ ಸ್ನೇಹಿತರುಗಳಿಗೆ ಇವತ್ತು ನಾನು ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಹೇಳಿ, ವಿಶೇಷವಾಗಿ ನಮ್ಮ ಸ್ನೇಹಿತರಿಗೆ ಕೂಡ ತಾವೆಲ್ಲ ಸಹಕಾರವನ್ನು ನೀಡಿದಿರಿ. ಏನು ಒಂದು ಸಣ್ಣ ನಿಟ್ಟಿನಲ್ಲಿ ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಯಶಸ್ವಿ ಪಾದಯಾತ್ರೆಯನ್ನ ತಾವೆಲ್ಲ ನಡೆಸಿಕೊಟ್ಟಿದ್ದೀರಿ. ಇದಕ್ಕೆ ನನ್ನ ಮಾಧ್ಯಮ ಸ್ನೇಹಿತರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿ ಪೊಲೀಸ್ ಇಲಾಖೆ, ತಮಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ಜನ ಅಲ್ಲ, ಆದ್ರೂ ಕೂಡ ನಿಮ್ಮ ಶ್ರಮ ಬಹಳ ಮುಖ್ಯ ಇದೆ. ನೀವೆಲ್ಲರೂ ಕೂಡ ನಮಗೆ ಬಹಳ ಸಹಕಾರವನ್ನು ನೀಡ್ತಾ ಇದ್ದೀರಿ. ತಮಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತ ಎಲ್ಲ ನನ್ನ ಬಂಧುಗಳಿಗೆ, ಬಿಡದಿಯವರಿಗೆ, ಎಲ್ಲ ನನ್ನ ಯುವ ಜನತೆಗೆ ನಾನು ಧನ್ಯವಾದಗಳನ್ನ ಹೇಳಿ, ಇವತ್ತೇನು 514 ದಿವಸದಿಂದ ನಮ್ಮ ಸಂಘಟನೆಯ ಹೆಣ್ಣುಮಕ್ಕಳಿರ್ಬೋದು,
ರೈತ ಕುಟುಂಬದವರು ಇರ್ಬೋದು, ಇವತ್ತೆಲ್ಲ ನೀವು ನಮ್ ಜೊತೆಲಿ ಹೆಜ್ಜೆ ಹಾಕಿ ತಮಗೆ ಒಂದು ಬೆಂಬಲವನ್ನ ಸೂಚಿಸ್ಲಿಕ್ಕೆ ಬಂದಿರೋದಕ್ಕೆ ಅಪಾರವಾದ ಗೌರವವನ್ನು ಸೂಚಿಸಿದ್ರಿ. ತಮ್ಮೆಲ್ಲರಿಗೂ ನಮ್ಮ ಜಿಲ್ಲಾಧ್ಯಕ್ಷರಾದಿಯಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.